ಎಲ್ಲರಿಗೂ ನಮಸ್ಕಾರ ಹಾಗೂ ಜೋಕರ್ ಸ್ಪೀಕ್ಸ್ ಪಾಲಿಟಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನದ ಮೊದಲನೇ ಅಪ್ಡೇಟ್ ಏನಪ್ಪ ಅಂದರೆ, ನಮ್ಮ ಗೌಡ್ರು ಒಂದು ಗಡವನ್ನು ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, HD ದೇವೇಗೌಡರು ಒಂದು ಗಡವನ್ನು ನಮ್ಮ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಅವರೇನು ಹೇಳ್ತಿದ್ದಾರೆ ಅಂದರೆ, ಈ ಕಲ್ಯಾಣ ಕರ್ನಾಟಕ ಭಾಗ ಏನಿದೆ ಅದರಲ್ಲಿ ವಿಪರೀತವಾಗಿ ಮಳೆ ಬಂದು ಅತಿವೃಷ್ಟಿಯಿಂದಾಗಿ ಪ್ರವಾಹ ಉಂಟಾಗಿದ್ದು ಅವರೆಲ್ಲರೂ ನೆರೆ ಪೀಡಿತ ಪ್ರದೇಶದಲ್ಲಿ ಜನರು ಸಿಲುಕಿದ್ದಾರೆ. ಅವರಿಗೆ ನಮ್ಮ ರಾಜ್ಯ ಸರ್ಕಾರವರು ಏನೇನು ಪರಿಹಾರವನ್ನು ಇಲ್ಲಿಯವರೆಗೂ ಒದಗಿಸಿದ್ದಾರೆ ಅನ್ನೋದನ್ನು 48 ಗಂಟೆ ಒಳಗೆ ಎಲ್ಲ ಜನತೆಗೆ ಸಮಗ್ರ ಮಾಹಿತಿಯನ್ನು ನೀಡಬೇಕು. ಅದಕ್ಕೆ ನಾನು 48 ಗಂಟೆಗಳ ಗಡುವನ್ನು ಕೊಡ್ತಿದ್ದೀನಿ ಅಂತ ಅವರು ತಿಳಿಸಿದ್ದಾರೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಅವ್ರು ಏನಂತ ಹೇಳ್ತಿದ್ದಾರೆ ಅಂದರೆ, ಇನ್ನು 2-3 ದಿನಗಳಲ್ಲೇ ನಾನೇ ಖುದ್ದಾಗಿ ಹೋಗಿ ನೆರೆ ಪೀಡಿತ ಪ್ರದೇಶಗಳಿಗೆ ನಾನೇ ಖುದ್ದಾಗಿ ಹೋಗಿ ಪರಿಶೀಲನೆ ಮಾಡ್ತೀನಿ. ಈ ಸರ್ಕಾರದವರು ಸರಿಯಾಗಿ ಪರಿಹಾರ ಕೊಟ್ಟಿದ್ದಾರೋ ಇಲ್ವೋ ಅನ್ನೋದನ್ನು ನಾನು ಪರಿಶೀಲನೆ ಮಾಡ್ತೀನಿ ಅಂತ ಅವರೇ ಹೇಳಿದರು. ಅಷ್ಟಕ್ಕೆ ನಿಲ್ಲಿಸಲಿಲ್ಲ. ಅವರೇನಂತ ಹೇಳಿದ್ರು ಅಂದರೆ, ಸಾಧ್ಯ ಆದರೆ ನಾನು ರಸ್ತೆಯಲ್ಲೇ ಹೋಗ್ತೀನಿ, ರೋಡ್ ಮುಖಾಂತರನೇ ಹೋಗಿ ಡೈರೆಕ್ಟಾಗಿ ನೆರೆ ಪೀಡಿತರು ಯಾರ್ಯಾರಿದ್ದಾರೆ ಅವ್ರ ಜೊತೆ ನಾನು ಮಾತನಾಡಿ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೋತೀನಿ. ಎಷ್ಟೆಷ್ಟು ಪರಿಹಾರವನ್ನು ಈ ಸರ್ಕಾರದವರು ಒದಗಿಸ್ತಾರೋ ಇಲ್ವೋ ಅನ್ನೋದನ್ನು ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ನಾನು ನರೇಂದ್ರ ಮೋದಿ ಅವರಿಗೆ ನಾನು ಎಲ್ಲ ಮಾಹಿತಿಯನ್ನು ಕೊಡ್ತೀನಿ ಅಂತ ನಮ್ಮ ದೇವೇಗೌಡರು ತಿಳಿಸಿದ್ದಾರೆ. ಮುಂದಿನ ಅಪ್ಡೇಟ್ ಏನಪ್ಪಾ ಅಂದರೆ, ಅಶೋಕ್ ಅವರು ಸಿದ್ದರಾಮಯ್ಯ ವಿರುದ್ಧ ಕೆಂಡಾಮಂಡಲವಾಗಿದ್ದಾರೆ. ಹೌದು ಸ್ನೇಹಿತರೆ, ಅವ್ರು ಏನಂತ ಹೇಳ್ತಿದ್ದಾರೆ ಅಂದರೆ, BJPಯವರು 40% ಕಮಿಷನನ್ನು ಪಡಿತಾರೆ ಅಂತ ಸುಳ್ಳು ಹೇಳ್ಕೊಂಡು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ಆದರೆ ಈಗ ಕಾಂಗ್ರೆಸ್ ಸರ್ಕಾರ 80% ಕಮಿಷನನ್ನು ವಸೂಲಿ ಮಾಡ್ತಾ ಇದೆ. ಇದು ಇದೇ ರೀತಿ ಮುಂದುವರೆದ್ರೆ ನಮ್ಮ ರಾಜ್ಯದ ಜನತೆನೇ ಕಾಂಗ್ರೆಸ್ ಸರ್ಕಾರವನ್ನು ಕೆಳಗಿಳಿಸ್ತಾರೆ ಅಂತ ಅಶೋಕ್ ಅವರು ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಮುಂದುವರೆದು ಏನಂತ ಹೇಳ್ತಿದ್ದಾರೆ ಅಂದರೆ, ಈ ಸಿದ್ದರಾಮಯ್ಯ ಅವರು ಕಲ್ಯಾಣ ಕರ್ನಾಟಕ ಏನು ಭಾಗದಲ್ಲಿ ಏನು ಮಳೆ ಆಗ್ತಿದೆ ಅದನ್ನು ಪರಿಹಾರ ಇನ್ನೂ ನೀಡಿಲ್ಲ. ಅದರ ಸಮೀಕ್ಷೆಗಾಗಿ ರಸ್ತೆಯಲ್ಲೇ ಹೋಗ್ಬೋದಾಗಿದ್ರೂ ಕೂಡ ಅವರು ವೈಮಾನಿಕ ಸಮೀಕ್ಷೆ ಮಾಡೋಕ್ಕೆ ಹೋದರು. ಇದುವರೆಗೂ ಪರಿಹಾರವನ್ನೇ ಕೊಟ್ಟಿಲ್ಲ. ಇದು ತೀರಾ ಖಂಡನೀಯ ಅಂತ ಅವರು ತಿಳಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅವ್ರು ಏನಂತ ಹೇಳ್ತಿದ್ದಾರೆ ಅಂದರೆ, ನಮ್ಮ ಈ ಕಾಂಗ್ರೆಸ್ ಸರ್ಕಾರ ಏನಿದೆ ಅವ್ರ ಹತ್ರ ಕೊಡೋದಕ್ಕೆ ದುಡ್ಡಿಲ್ಲ, ಪಾಪರಾಗ್ಬಿಟ್ಟಿದ್ದಾರೆ. ಎಲ್ಲ ದುಡ್ಡು ಗ್ಯಾರಂಟಿಗೆ ಹೋಗ್ತಾ ಇದೆ. ಗ್ಯಾರಂಟಿಗಳಿಗೂ ಕೂಡ ಕೊಡೋದಕ್ಕೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ದುಡ್ಡಿಲ್ಲ. ಅದಕ್ಕಾಗಿ ಅವ್ರು ಏನು ಮಾಡಿಬಿಟ್ಟಿದ್ದಾರೆ ಅಂದರೆ, ಮುಸ್ಲಿಮ್ಸ್ ಅವ್ರನ್ನ ಕರ್ಕೊಂಡು ಬಂದು ಈ ದಸರಾ ಉದ್ಘಾಟನೆಯನ್ನು ಮಾಡಿಸಿದ್ದಾರೆ. ಈ ಪುಷ್ಪಾರ್ಚನೆ ಏನು ಮಾಡಿದ್ರು ದಸರಾದು, ಇದೇ ಸಿದ್ದರಾಮಯ್ಯ ಅವರ ಕೊನೆಯ ಪುಷ್ಪಾರ್ಚನೆ ಆಗಲಿದೆ ಅಂದರೆ ತಪ್ಪಾಗಲ್ಲ. ಎಲ್ಲರೂ ಅವರು ಹೋಗೋದಕ್ಕಾಗಿ ಕಾಯ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಈಗ ಔಟ್ ಗೋಯಿಂಗ್ ಮುಖ್ಯಮಂತ್ರಿ ಅಂದರೆ ತಪ್ಪಾಗಲ್ಲ. DK ಶಿವಕುಮಾರ್ ಅವರು ಅವರ ಸಮಯಕ್ಕಾಗಿ ಕಾಯ್ತಾ ಇದ್ದಾರೆ ಅಂತ ಅವರು ತಿಳಿಸಿದ್ದಾರೆ ಸ್ನೇಹಿತರೆ. ಈ ದಿನದ ಮುಂದಿನ ಅಪ್ಡೇಟ್ ಏನಪ್ಪಾ ಅಂದರೆ, BJPಯ ಶಾಸಕರು ಆಗಿರುವಂತಹ ಅಶ್ವಥ್ ನಾರಾಯಣ್ ಅವರು DK ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವ್ರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅವರು ಏನಂತ ಹೇಳ್ತಿದ್ದಾರೆ ಅಂದರೆ, ಈ ಸಿದ್ದರಾಮಯ್ಯ ಅವರು ಹಾಗೂ DK ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿರುವಂತಹ ರಸ್ತೆಯ ಗುಂಡಿಗಳನ್ನು ಮುಚ್ಚೋದಕ್ಕೆ 750 ಕೋಟಿ ಬಿಡುಗಡೆ ಮಾಡಿದ್ದೇವೆ ಅಂತ ಅವರು ತಿಳಿಸಿದ್ದಾರೆ. ಆದರೆ 750 ಕೋಟಿ ಬಿಡುಗಡೆಯ ಮಾಡೋದಕ್ಕೆ ಮೂಲ ಯಾವುದು, ಅದರ ದಾಖಲೆ ಎಲ್ಲಿದೆ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಅವ್ರು ಏನಂತ ಹೇಳ್ತಿದ್ದಾರೆ ಅಂದರೆ, ಈ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳು ಏನಿದೆ ಅದು ಮೃತ್ಯ ಕೂಪಗಳಾಗಿವೆ ಅಂದರೆ ತಪ್ಪಾಗೋದಿಲ್ಲ. ಇದಕ್ಕೆ DK ಶಿವಕುಮಾರ್ ಅವರು 750 ಕೋಟಿ ಬಿಡುಗಡೆ ಮಾಡಿದ್ದೇವೆ ಅಂತ ಹೇಳ್ತಿದ್ದಾರೆ. ಅದರ ಮೂಲ ಎಲ್ಲಿದೆ? ಇಲ್ಲ ಅಂದರೆ ಯಾವ್ದಾರ ಸಮುದಾಯಕ್ಕೆ ಅಭಿವೃದ್ಧಿಯನ್ನು ಮಾಡಬೇಕಾಗಿದ್ದಂತಹ ದುಡ್ಡನ್ನು ಬೇರೆ ಯಾವ ಕಡೆನಾದರೂ ತಿರುಗಿಸ್ಬಿಟ್ಟಿದ್ದಾರಾ ಅಂತ ಅವರು ಪ್ರಶ್ನೆಯನ್ನು ಕೇಳಿದ್ದಾರೆ. ಅಷ್ಟೇ ಅಲ್ಲದೆ ಅವ್ರು ಏನಂತ ಹೇಳ್ತಿದ್ದಾರೆ ಅಂದರೆ, ಈ ಗುಂಡಿಗಳನ್ನ ಮುಚ್ತೀವಿ ಅಂದ್ಬಿಟ್ಟು ಮುಚ್ಚಿರೋ ಗುಂಡಿಗಳೆಲ್ಲ ಈಗ ಬಾಯಿ ತೆಗೆದುಕೊಂಡು ಕೂತಿದ್ದಾವೆ. ಇದೇನಾ ನೀವು ಮಾಡಿರುವಂತಹ ಗುಣಮಟ್ಟದ ಕೆಲಸ ಅಂತ ಅವರು DK ಶಿವಕುಮಾರ್ ಅವ್ರನ್ನ ಪ್ರಶ್ನೆ ಮಾಡಿದ್ದಾರೆ ಸ್ನೇಹಿತರೆ. ಮುಂದಿನ ಅಪ್ಡೇಟ್ ಯಾರ ಬಗ್ಗೆ ಅಂದರೆ, ಬಸವರಾಜ ಬೊಮ್ಮಾಯಿ ಅವ್ರ ಬಗ್ಗೆ. ಹೌದು ಸ್ನೇಹಿತರೆ, ಅವರು CM ಸಿದ್ದರಾಮಯ್ಯ ವಿರುದ್ಧ ಕೆಂಡಾಮಂಡಲವಾಗಿದ್ದಾರೆ. ಅವರೇನಂತ ಹೇಳ್ತಿದ್ದಾರೆ ಅಂದರೆ, ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಥೇಚ್ಛವಾಗಿ ಮಳೆ ಬಂದು ಪ್ರವಾಹದಲ್ಲಿ ಸಿಲುಕಿದ್ದಾರೆ. ಇನ್ನೂ ಇದನ್ನು ಘೋಷಣೆ ಮಾಡಿದ್ದಾರೆ ಹೊರತು ಇನ್ನೂ ಪರಿಹಾರವನ್ನು ಇಲ್ಲಿವರೆಗೂ ಕೊಟ್ಟಿಲ್ಲ ಅಂತ ಅವರು ಕೆಂಡಾಮಂಡಲವಾಗಿದ್ದಾರೆ. ಅಲ್ಲದೆ ನಾನು CM ಆಗಿದ್ದಾಗ ಇದಕ್ಕಿಂತ 2ರಷ್ಟು ಹೆಚ್ಚು ಬೆಳೆ ಹಾನಿಗೆ ಪರಿಹಾರವನ್ನು ನೀಡಿದ್ದೇನೆ. ಸಿದ್ದರಾಮಯ್ಯ ಅವ್ರಿಗೆ ನಿಜವಾಗ್ಲೂ ರೈತರ ಪ್ರಕಾರ ಏನಾದರೂ ಕಾಳಜಿ ಏನಾದ್ರು ಇದ್ದರೆ ಅವರು ಈ ಕೂಡಲೇ ಪರಿಹಾರವನ್ನು ಈ ರೈತರಿಗೆ ನೀಡಬೇಕು ಅಂತ ಅವರು ಕೇಳ್ಕೊಂಡಿದ್ದಾರೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಇವರು ಸಿದ್ದರಾಮಯ್ಯ ಅವರು ಇನ್ನೂ 2-2.5 ವರ್ಷ ಅವರೇ CM ಆಗಿರ್ತಾರೆ ಅಂತ ಪತ್ರಿಕಾ ಸಂಘದವರು ಕೇಳಿದಕ್ಕೆ ಅವರೇನಂತ ಹೇಳ್ತಾರೆ ಅಂದರೆ,
ಈ CM ಸಿದ್ದರಾಮಯ್ಯ ಬಂದ ಮೇಲೆ ನಮ್ಮ ರಾಜ್ಯ ಅಧೋಗತಿಗೆ ಹೋಗಿದೆ, ರಾಜ್ಯ ದಿವಾಳಿ ಆಗೋಗ್ಬಿಟ್ಟಿದೆ. ಅವ್ರು 2 ವರ್ಷ ಇರ್ತಾರಾ 3 ವರ್ಷ ಇರ್ತಾರಾ ಅನ್ನೋದನ್ನು ಕಾಂಗ್ರೆಸ್ನ ಶಾಸಕರು ತಿಳಿಸ್ಬೇಕು. ಈಗ ಕಮಿಷನ್ ಎಲ್ಲವನ್ನು ದುಪ್ಪಟ್ಟಾಗಿ ತೆಗೆದುಕೊಳ್ಳೋಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಇಡೀ ರಾಜ್ಯವೇ ದಿವಾಳಿ ಆಗೋಗ್ಬಿಟ್ಟಿದೆ. ಆದ್ದರಿಂದ ಇವರು ಮೊದಲು ಭ್ರಷ್ಟಾಚಾರ ರಹಿತವಾದ ಸರ್ಕಾರ ನಡೆಸಲಿ, ಆಮೇಲೆ ನೋಡೋಣ ಇವರು 2 ವರ್ಷ ಇರ್ತಾರೋ 3 ವರ್ಷ ಇರ್ತಾರೋ ಅಂತ ಅವರು ತಿಳಿಸಿದ್ದಾರೆ ಸ್ನೇಹಿತರೆ. ಇನ್ನು ಈ ದಿನದ ಕೊನೆಯ ಅಪ್ಡೇಟ್ ಏನಪ್ಪಾ ಅಂದರೆ, ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ಆಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು HD ದೇವೇಗೌಡ ವಿರುದ್ಧ ಕಿಡಿಗಾರಿದ್ದಾರೆ. ಅವ್ರು ಏನಂತ ಹೇಳ್ತಿದ್ದಾರೆ ಅಂದರೆ, ಕರ್ನಾಟಕ ಕಾಂಗ್ರೆಸ್ನ ಈ ಯೋಜನೆಗಳನ್ನ, ಗ್ಯಾರಂಟಿ ಯೋಜನೆಗಳನ್ನ ಟೀಕಿಸೋದಕ್ಕೆ ಮಾಜಿ ಪ್ರಧಾನಿಗಳಾದ HD ದೇವೇಗೌಡ ಅವ್ರನ್ನ BJPಯವರು ಕಣಕ್ಕಿಳಿಸಿದ್ದಾರೆ ಅಂತ ಅವರು ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಅವ್ರು ಏನಂತ ಹೇಳ್ತಿದ್ದಾರೆ ಅಂದರೆ, ಈ ಕರ್ನಾಟಕ ರಾಜ್ಯದಲ್ಲಿರುವಂಥ ಗ್ಯಾರಂಟಿ ಯೋಜನೆಗಳು ಸಾಮಾಜಿಕ ನ್ಯಾಯತ್ವವನ್ನು ಎತ್ತಿ ಹಿಡಿಯುವಲ್ಲಿ ಸಫಲವಾಗಿದೆ. ಆದರೆ ಇಂತಹ ಒಳ್ಳೆಯ ಯೋಜನೆಯನ್ನು ಟೀಕಿಸೋದಕ್ಕೆ BJPಯವರು ಮಾಜಿ ಪ್ರಧಾನಿಗಳಾದ HD ದೇವೇಗೌಡ ಅವರನ್ನ ಮುಂದೆ ನಿಲ್ಲಿಸ್ತಿದ್ದಾರೆ ಅಂತ ಅವರು ಕೆಂಡಾಮಂಡಲವಾಗಿದ್ದಾರೆ. ಅಷ್ಟೇ ಅಲ್ಲದೆ ಅವ್ರು ಏನಂತ ಹೇಳ್ತಿದ್ದಾರೆ ಅಂದರೆ, ಈ ಗ್ಯಾರಂಟಿ ಯೋಜನೆಗಳಿಂದ ನಾವು ಇದರಿಂದ ನಾವು 97,000 ಕೋಟಿ ಖರ್ಚು ಮಾಡ್ತಾ ಇದ್ದೀವಿ. ಇದರಿಂದ ಆರ್ಥಿಕ ಪರಿಸ್ಥಿತಿ ಯಾಕೆ ತಾನೇ ಕೆಳಗೆ ಬೀಳುತ್ತೆ, BJP ಹಾಗೂ ಈ JDS ಅವ್ರಿಗೆ ಕುರುಡು ಯೋಚನೆ ಬಂದ್ಬಿಟ್ಟಿದೆ ಅಂತ ಅವರು ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಈ ಯೋಜನೆ ವಿರುದ್ಧ ಟೀಕೆಯನ್ನು ಮಾಡೋದಕ್ಕೆ ಮಾಜಿ ಪ್ರಧಾನಿಗಳ ಒಪ್ಪಬಾರ್ದಿತ್ತು ಅಂತ ಅವರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಈ ದಿನದ ಕರ್ನಾಟಕ ಪಾಲಿಟಿಕ್ಸ್ ವಿಚಾರಗಳಾಗಿತ್ತು. ಇನ್ನು ಹೆಚ್ಚಿನ ಕರ್ನಾಟಕ ಪಾಲಿಟಿಕ್ಸ್ ವಿಚಾರಗಳಿಗಾಗಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.